ನಾವೆಲ್ಲರೂ ಜೀವಿತದ ಕ್ರೀಡಾಂಗಣದಲ್ಲಿ ಆತ್ಮೀಯ ಹೋರಾಟವನ್ನು ಮಾಡ್ತಲೇ ಇರ್ತೇವೆ. ಅನೇಕರಿಗೆ ಇದೊಂದು ಮುಖ್ಯ ವಿಚಾರ ಆಗಿ ಇರುವುದಿಲ್ಲ. ಅವರು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಇತರರು ಆಡುವುದನ್ನು ಆಸ್ವಾದಿಸುತ್ತಿರ್ತಾರೆ. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳು. ಅನೇಕರಾದ ನಾವು ನೆನೆಸುವುದು ನಮ್ಮಿಂದ ದೇವರಿಗೆ ತುಂಬಾ ಪ್ರಯೋಜನವಾಗುತ್ತಿದೆ ಎಂದು. ದೇವರು ನಮ್ಮನ್ನು ತಡೆಯದಿದ್ದರೆ ನಾವು ಸುಧಾರಿಸಲಾರದಷ್ಟು ಬೆಳೆಯಬಹುದು. ದೇವರು ಯೋಬನಿಗೂ ಅಥವಾ ಯಾರಿಗೂ ವೈರಿಯಾಗಿಲ್ಲ. ನಾವೇ ದೇವರಿಗೆ ವೈರಿಗಳು. ಹಾಗಾದರೆ ಎಲ್ಲ ವಿಷಯಗಳಿಗೆ ಯೋಬನ ಪ್ರತ್ಯುತ್ತರವೇನೆಂದು ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 22ನೇ ಅಧ್ಯಾಯವನ್ನು ಗಮನಿಸೋಣ. ಈ ಅಧ್ಯಾಯವನ್ನು ಧ್ಯಾನಿಸುವಾಗ ಇದರ ಮುಖ್ಯ ಪ್ರಸ್ತಾಪ 3ನೇ ಸಂವಾದ ಎಂಬುದಾಗಿದೆ. ಪ್ರಿಯರೇ, ನಾವೀಗ 3ನೇ ಸುತ್ತಿಗೆ ಬರುತ್ತಿದ್ದೇವೆ. ತಮ್ಮ ಬೌದ್ಧಿಕ ಹೋರಾಟವನ್ನು ಮುಂದುವರಿಸಲು ಅವರು 3ನೇ ಬಾರಿಗೆ ಕ್ರೀಡಾಂಗಣಕ್ಕೆ ಇಳಿಯುತ್ತಿದ್ದಾರೆ. ಈಗಿನ ದಿನಗಳಲ್ಲಿ ಇಂಥ ವಾಗ್ವಾದಗಳು ನಡೆಯುತ್ತಿಲ್ಲ. ನಾನು ಕಾಲೇಜಿಗೆ ಹೋಗುತ್ತಿರುವಾಗ ಇಂಥ ಚರ್ಚಾಕೂಟಗಳ ತಂಡಗಳು ಇರುತ್ತಿದ್ದವು. ಆದರೆ ಈಗ ಅವುಗಳನ್ನು ಯಾರೂ ಇಷ್ಟಪಡುವುದಿಲ್ಲ. ಈ ದಿನಗಳಲ್ಲಿ ದೇಶದಲ್ಲೆಲ್ಲ ಅತಿ ದೊಡ್ಡದಾದ ಕ್ರೀಡಾಂಗಣಗಳನ್ನು ಕಟ್ಟಿಸುತ್ತಾರೆ. ಆದರೆ ಬೌದ್ಧಿಕ ಸ್ಪರ್ಧೆಗಳಿಗಾಗಲಿ ಆತ್ಮಿಕ ಚಟುವಟಿಕೆಗಳಿಗಾಗಲಿ ಬಹು ಸ್ವಲ್ಪ ಮೊತ್ತವನ್ನು ವಿನಿಯೋಗ ಮಾಡಲಾಗುತ್ತದೆ. ಯೋಬನ ಪುಸ್ತಕದಲ್ಲಿನದು ಬೌದ್ಧಿಕ ಹಾಗೂ ಆತ್ಮಿಕ ಸ್ಪರ್ಧೆಯಾಗಿರುತ್ತದೆ. ಫುಟ್ಬಾಲ್ ಆಟದಲ್ಲಾಗಲಿ ಕ್ರಿಕೆಟ್ ಆಟದಲ್ಲಾಗಲಿ ನಾವು ಭಾಗವಹಿಸಿದ್ದು ಬಹಳ ಕಡಿಮೆ ಇರಬಹುದು. ಆದರೆ ನಾವೆಲ್ಲರೂ ಜೀವಿತದ ಕ್ರೀಡಾಂಗಣದಲ್ಲಿ ಆತ್ಮಿಕ ಹೋರಾಟವನ್ನು ಮಾಡುತ್ತಲೇ ಇರುತ್ತೇವೆ. ಅನೇಕರಿಗೆ ಇದೊಂದು ಮುಖ್ಯ ವಿಚಾರವಾಗಿರುವುದಿಲ್ಲ. ಅವರು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಇತರರು ಆಡುವುದನ್ನು ಆಸ್ವಾದಿಸುತ್ತಿರುತ್ತಾರೆ. ಆದರೆ ಮಿತ್ರರೇ, ನಾನು ನೀನು ಆತ್ಮಿಕ ಯುದ್ಧವನ್ನು ನಡೆಸುತ್ತಾ ಇದ್ದೇವೆ. ಪೌಲನು ಹೇಳುತ್ತಾನೆ, ನಾವು ಮುಷ್ಟಿ ಯುದ್ಧ ನಡೆಸುತ್ತಿದ್ದೇವೆ ಮತ್ತು ಈ ಯುದ್ಧವು ಸತತವಾಗಿ ನಡೆಯುತ್ತಲೇ ಇರುತ್ತದೆ ಎಂಬುದಾಗಿ. ಪ್ರಿಯರೇ, ಆ ದಿನಗಳಲ್ಲಿ ಇಂತಹ ಬೌದ್ಧಿಕ ಹಾಗೂ ಆತ್ಮೀಯ ಸ್ಪರ್ಧೆಗಳು ಜನರಿಗೆ ಮನೋರಂಜನೆಯನ್ನು ಒದಗಿಸುತ್ತಿದ್ದವು. ಅವರು ಅನಾಗರಿಕರಾಗಿದ್ದರೆಂದು ನಾವು ನೆನೆಸುತ್ತೇವೆ. ಆದರೆ ದೈಹಿಕ ಸ್ಪರ್ಧೆಗಳಿಗಾಗಿ ಕೋಟ್ಯಾಂತರ ಹಣವನ್ನು ವ್ಯಯಿಸಿದರೂ ಬೌದ್ಧಿಕ ಸ್ಪರ್ಧೆಯನ್ನು ಅವಗಣಿಸುತ್ತಿದ್ದೇವೆ. ಎಲಿಫಜನು ತುಂಬ ಅನುಭವಸ್ಥನೆಂಬುದನ್ನು ನೀವು ನೆನಪಿಸಿಕೊಳ್ಳಬಹುದು. ಅವನಿಗೆ ವಿಚಿತ್ರವಾದ ರಹಸ್ಯಮಯ ದರ್ಶನಗಳಾಗುತ್ತಿದ್ದವು. ಅವರು ಅಲೌಕಿಕ ಅನುಭವದವರು. ಅವರು ನಾನು ನೋಡಿದ್ದೇನೆ ಎಂದು ಹೇಳುವರಾಗಿದ್ದರು. ಯೋಬ 22ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ತೇಮಾನ್ಯನಾದ ಎಲಿಫಜನು ಮತ್ತೆ ಹೀಗಂದನು, ಮನುಷ್ಯ ಮಾತ್ರದವನಿಂದ ದೇವರಿಗೆ ಏನು ಪ್ರಯೋಜನವಾದೀತು? ಒಬ್ಬನು ವಿವೇಕಿಯಾಗಿ ನಡೆದುಕೊಂಡರೆ ಅವನಿಗೆ ಪ್ರಯೋಜನವಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನು ದೇವರಿಗೆ ಯಾವ ಪ್ರಯೋಜನಕ್ಕೂ ಬಾರದವನೆಂದು ಈ ಪ್ರಶ್ನೆಯ ರೀತಿಯಿಂದಲೇ ಗೊತ್ತಾಗುತ್ತದೆ. ಅವನು ಕೇಳುತ್ತಿದ್ದಾನೆ, ಯೋಬನೇ, ನೀನು ನಿನ್ನ ವಿಷಯದಲ್ಲಿ ಬಹಳವಾಗಿ ನೆನೆಸಿಕೊಳ್ಳುತ್ತಿ, ಆದರೆ ದೇವರು ನಿನ್ನ ಕುರಿತು ಏನು ಯೋಚಿಸುತ್ತಾನೆ ಎಂದು ನಿನಗೆ ಗೊತ್ತಿದೆಯೋ? ತನ್ನ ವರ್ತನೆಯಿಂದ ದೇವರಿಗೆ ಏನಾದರೂ ಲಾಭವಿರಬಹುದು. ದೇವರು ತಡೆಯದಿದ್ದರೆ ಅವನು ದೇವರಿಗೆ ಸುಧಾರಿಸಲಾಗದಷ್ಟು ಬೆಳೆಯಬಹುದು. ಆದ್ದರಿಂದಲೇ ದೇವರು ಯೋಬನನ್ನು ತಡೆಯುತ್ತಿದ್ದಾನೆಂದು ಅವನು ನೆನೆಸುತ್ತಾನೆ. ಆದರೆ ಎಲಿಫಜನು ಖಂಡಿತವಾಗಿ ತಪ್ಪಾಗಿ ನೆನೆಸಿದ್ದಾನೆ ಮತ್ತು ಸಹಾಯದ ಅಗತ್ಯತೆಯಲ್ಲಿರುವವನೊಬ್ಬನಿಗೆ, ಪರಲೋಕದ ಬೆಳಕಿಗಾಗಿ ಕಾಯುತ್ತಿರುವವನಿಗೆ ಈ ಮಾತುಗಳು ಆದರಣೆ ಕೊಡುವುದಿಲ್ಲ. ಪ್ರಿಯರೇ, ತಾವು ದೇವರಿಗೆ ಪ್ರಯೋಜನಕಾರಿಗಳೆಂದು ಭಾವಿಸುವ ಕೆಲವರನ್ನು ನಾನು ತಿಳಿದಿದ್ದೇನೆ. ಎಲಿಫಜನ ಪ್ರಶ್ನೆ ಅವರಿಗೆ ಅನ್ವಯಿಸುತ್ತದೆ. ತಾವು ದೇವರಿಗೆ ನಿಜವಾಗಿ ಸಹಾಯ ಮಾಡುತ್ತಿದ್ದೇವೆಂದು, ದೇವರ ಪಕ್ಷದಲ್ಲಿ ತಾವಿರುವುದು ದೇವರಿಗೆ ಪ್ರಯೋಜನಕರವಾದದ್ದೆಂದು
ಕೆಲವರು ನೆನೆಸುತ್ತಾರೆ. ತಾವು ಪರಲೋಕಕ್ಕೆ ಹೋದಾಗ ತಮ್ಮಿಂದಾಗಿ ಪರಲೋಕವು ಸುಧಾರಿಸಲ್ಪಡುತ್ತದೆ ಎಂದು ಅವರ ನೆನೆಸುವಿಕೆ. ಆದರೆ ದೇವರಿಗೆ ಮಾನವನಿಂದ ಯಾವ ಲಾಭವೂ ಇಲ್ಲವೆಂಬುದನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ನಾವೆಲ್ಲರೂ ಅಪ್ರಯೋಜನಕರು, ಕೆಟ್ಟುಹೋದ ಹಣ್ಣುಗಳ ಗೊಂಚಲಿನಲ್ಲಿದ್ದೇವೆ. ದೇವರ ಸೇವೆಯ ಕುರಿತಾಗಿ ಸಾಮ್ಯವನ್ನು ಹೇಳಿದ ಬಳಿಕ ಯೇಸು ಹೇಳಿದನು. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 10ನೇ ವಚನದಲ್ಲಿ, ನೀವು ನಿಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ಮೇಲೆ ನಾವು ಆಳುಗಳು, ಪ್ರಯೋಜನವಿಲ್ಲದವರು, ಮಾಡಬೇಕಾದದನ್ನೇ ಮಾಡಿದ್ದೇವೆ ಅನ್ನಿರಿ ಎಂದು ಹೇಳಿದನು ಎಂಬುದಾಗಿ. ಯೋಬ 22ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನೀನು ನೀತಿವಂತನಾಗಿರುವುದು ಸರ್ವಶಕ್ತನಿಗೆ ಸುಖವೋ, ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡರೆ ಆತನಿಗೆ ಏನು ಲಾಭ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮನುಷ್ಯರು ಯೋಬನಲ್ಲಿ ಒಂದು ದೋಷವಿದೆ ಎಂದು ನೆನೆಸಿದ್ದರು. ಕೆಲವು ಅಧ್ಯಾಯಗಳ ಬಳಿಕ ಅದೇನೆಂದು ಸ್ಪಷ್ಟವಾಗಿ ಕಂಡುಬರುತ್ತದೆ. ತೊಂದರೆ ಏನೆಂದರೆ ಅವರು ಯೋಬನ ಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ ಮತ್ತು ಅದರ ಪರಿಹಾರವೇನೆಂದು ಅವರಿಗೆ ತಿಳಿಯಲಿಲ್ಲ. ಅವರು ಅವನಿಗೆ ಅಗತ್ಯವಿದ್ದ ಆದರಣೆಯನ್ನಾಗಲಿ ಸಹಾಯವನ್ನಾಗಲಿ ಕೊಡಲು ಶಕ್ತರಾಗಲಿಲ್ಲ. ಯೋಬನು ತಾನು ನೀತಿವಂತನೆಂದು ಹೇಳಿಕೊಂಡ ಮಾತು ದೇವರಿಗೇನೂ ಸಂತೋಷವನ್ನಾಗಲಿ ಉತ್ಸಾಹವನ್ನಾಗಲಿ ತರುವ ಮಾತಾಗಿರಲಿಲ್ಲ. ಪ್ರಿಯರೇ, ನಾಮಧೇಯ ಕ್ರೈಸ್ತರಲ್ಲಿ ಅನೇಕರು ತಮ್ಮ ಮೇಲೆ ಆತುಕೊಂಡಿದ್ದು ತಾವು ಹೆಚ್ಚಿನವರೆಂದು ಭಾವಿಸಿ ಕ್ರಿಸ್ತನಲ್ಲಿ ಭರವಸೆ ಇಡದೇ ಇದ್ದಾರೆ. ತಾವು ಭಕ್ತಿವಂತರಾಗಿ ನಡೆಯುವುದರಿಂದಾಗಲಿ ಇತರರಿಂದ ಒಳ್ಳೆಯವರೆನಿಸಿಕೊಂಡದ್ದರಿಂದಾಗಲಿ ದೇವರಿಗೆ ಯಾವ ಹೆಚ್ಚಿನ ಸಂತೋಷವೂ ಉಂಟಾಗುವುದಿಲ್ಲ. ಆತನನ್ನು ನಾವ್ಯಾರೆಂಬುದರಿಂದಾಗಲಿ ನಾವೇನು ಮಾಡಿದ್ದೇವೆ ಎಂಬುದರಿಂದಾಗಲಿ ಪ್ರಭಾವಿಸುವ ಬದಲಿಗೆ ಆತನನ್ನೇ ಎದುರು ನೋಡುವುದು ಒಳ್ಳೆಯದು. ಯೋಬ 22ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿನ್ನ ಭಯಭಕ್ತಿಗಾಗಿ ಆತನು ನಿನ್ನನ್ನು ಶಿಕ್ಷಿಸಿ ನ್ಯಾಯತೀರ್ಪಿಗೆ ಗುರಿ ಮಾಡುತ್ತಾನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿನ್ನ ಕುರಿತು ನ್ಯಾಯ ವಿಚಾರಿಸಲು ದೇವರು ಹಿಂಜರಿಯುವಷ್ಟು ನೀನು ನೀತಿವಂತನೂ ಪರಿಪೂರ್ಣನೂ ಆಗಿದ್ದೀಯೋ ಎಂದು ಎಲೀಫಜನು ಯೋಬನನ್ನು ಕೇಳುತ್ತಾನೆ. ಯೋಬನು ನಿರ್ದೋಷಿಯಾಗಿದ್ದಾನೆಂದು ದೇವರು ಹೇಳಿದಾಗ ಅವನು ಹೋಮಗಳನ್ನು ಅರ್ಪಿಸುವ ಮೂಲಕ ದೇವರೊಂದಿಗೆ ಸರಿಯಾದ ಸಂಬಂಧದಲ್ಲಿದ್ದನೆಂದು ಅರ್ಥ. ಅವನು ತನ್ನ ಮಕ್ಕಳ ಹೆಸರಿನಲ್ಲಿ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಖಂಡಿತವಾಗಿ ಯೋಬನೊಂದಿಗೆ ವ್ಯವಹರಿಸಲು ದೇವರು ಹಿಂಜರಿಯಲಿಲ್ಲ. ಎಲೀಫಜನ ಮಾತು ನಿಜವಾಗಿರಲಿಲ್ಲ. ಯೋಬ 22ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ಕೆಟ್ಟತನವು ದೊಡ್ಡದ್ದೇ ಸರಿ, ನಿನ್ನ ಪಾಪಗಳಿಗೆ ಮಿತಿಯೇ ಇಲ್ಲ. ನೋಡು, ನಿನ್ನ ಸಹೋದರನಿಂದ ಸುಮ್ಮನೆ ಒತ್ತೆಗಳನ್ನು ತೆಗೆದುಕೊಂಡಿದ್ದಿ, ಬೆತ್ತಲೆಯವರ ಬಟ್ಟೆಗಳನ್ನು ಸೆಳಕೊಂಡಿದ್ದಿ, ಬಳಲಿದವನಿಗೆ ನೀರು ಕೊಡದೆ ಹಸಿದವನಿಗೆ ಅನ್ನವಿಕ್ಕದೆ ಹೋಗಿದ್ದೀ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಫಜನು ಇಲ್ಲಿ ಬಹಳ ಕೀಳಾಗಿ ವರ್ತಿಸುತ್ತಿದ್ದಾನೆ. ದುರದೃಷ್ಟವಶಾತ್ ಈ ದಿನಗಳಲ್ಲಿ ಅನೇಕ ಕ್ರೈಸ್ತರು ಕೂಡ ಇದೇ ರೀತಿಯಾಗಿ ವರ್ತಿಸುತ್ತಾರೆ. ಯೋಬನ ಮೇಲೆ ಈ ಸಂಕಟಗಳು ಬಂದಾಗ ಅನೇಕರು ಅವನ ಜೀವಿತದಲ್ಲಿ ಏನಿದೆ ಎಂದು ಕೇಳಲಾರಂಭಿಸಿದ್ದರು. ಅವರಿಗೆ ಏನನ್ನೂ ಕಂಡುಕೊಳ್ಳಲು ಸಾಧ್ಯವಾಗದಾಗ ಪಿಸುಮಾತುಗಳು ಆರಂಭವಾದವು. ಜನರು ತಾವೇ ಕಾರಣಗಳನ್ನು ಸೃಷ್ಟಿಸತೊಡಗಿದರು. ಕೆಲವೇ ಸಮಯದೊಳಗಾಗಿ ಅವರು ಅನೇಕ ಕಥೆಗಳನ್ನು ಕಟ್ಟಬಲ್ಲವರಾದರು. ಎಲೀಫಜನು ಅದನ್ನೇ ಮಾಡುತ್ತಿದ್ದಾನೆ. ಪ್ರಿಯರೇ, ಇಂತಹ ಪ್ರತಿಕ್ರಿಯೆಯಿಂದ ಯೋಬನಿಗೆ ಯಾವ ಪ್ರಯೋಜನವೂ ಉಂಟಾಗುವುದಿಲ್ಲ. ಅದು ಅವನನ್ನು ಸ್ವಸಮರ್ಥನೆಗೆ ನಡೆಸುತ್ತದೆ. ದೇವರ ಪರವಾಗಿ ನಿಲ್ಲುವ ಬದಲು ಯೋಬನು ತನ್ನನ್ನೇ ಸರಿಯೆಂದು ವಾದಿಸತೊಡಗುತ್ತಾನೆ. ಈ ಸುಳ್ಳು ದೂರುಗಳು ತನಗೆ ಅನ್ವಯಿಸುವುದಿಲ್ಲವೆಂದು ಯೋಬನಿಗೆ ಮನವರಿಕೆಯಾದರೆ ದೇವರು ಖಂಡಿತವಾಗಿ ಏನೋ ತಪ್ಪು ಮಾಡಿದ್ದಾನೆಂದು, ದೇವರಲ್ಲೇ ದೋಷವಿದೆಯೆಂದು ಅವನು ಯೋಚಿಸುವಂತಾಗುತ್ತದೆ. ಇದು ಇನ್ನೊಂದು ರೀತಿಯಲ್ಲಿ ಯೋಚಿಸುವ ವಿಧವಾಗಿದೆ. ಎಲೀಫಜನ ಅಪಾದನೆಗಳು ಯೋಬನನ್ನು ಸ್ವಸಮರ್ಥನೆಗೆ ನಡೆಸುತ್ತವೆ. ಹರಟೆ ಮಾತುಗಳಲ್ಲಿ ಯೋಬನ ಕುರಿತಾಗಿ ಹುಟ್ಟಿಕೊಂಡ ಕಥೆಗಳನ್ನು ಗಮನಿಸಿರಿ. ಯೋಬ 22ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಬಲಿಷ್ಠನಾದರೆ ದೇಶವೇ ಅವನದು, ಅಲ್ಲಿ ಸನ್ಮಾನ ಯೋಗ್ಯನಾಗಿ ವಾಸಿಸತಕ್ಕವನು ಅವನೇ. ನೀನು ವಿಧವೆಯವರನ್ನು ಬರಿಗೈಯಾಗಿ ಕಳುಹಿಸಿಬಿಟ್ಟು ಅನಾಥರ ಕೈಗಳನ್ನು ಮುರಿದಿದ್ದಿ. ಆದ ಕಾರಣ ಬೋನುಗಳು ನಿನ್ನ ಸುತ್ತಲೂ ಕಾದಿವೆ. ಪಕ್ಕನೆ ಉಂಟಾದ ಭಯವು
ನಿನ್ನನ್ನು ತಲ್ಲಣಗೊಳಿಸುತ್ತದೆ. ಇದಲ್ಲದೆ ಮುಂಗಾಣದ ಕತ್ತಲು ಜಲಪ್ರವಾಹವು ನಿನ್ನನ್ನು ಆವರಿಸಿರುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಮಾಡಿದ ಸಂಗತಿಗಳು ಇವೆ. ಈಗ ಅವೆಲ್ಲವೂ ಬಹಿರಂಗವಾಗುತ್ತಾ ಇವೆ ಎಂದು ಎಲೀಫಜನು ಸೂಚಿಸುತ್ತಾನೆ. ದೇವರು ಉನ್ನತ ಸ್ಥಾನದಲ್ಲಿದ್ದು ಎಲ್ಲವನ್ನೂ ಗಮನಿಸುತ್ತಾನೆ ಎಂದು ಅವನು ಯೋಬನನ್ನು ಎಚ್ಚರಿಸುತ್ತಿದ್ದಾನೆ. ಯೋಬ 22ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ದೇವರು ಉನ್ನತಾಕಾಶದಲ್ಲಿಲ್ಲವೋ, ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ ನೋಡು ಎಂಬುದಾಗಿ. ಪ್ರಿಯರೇ, ದೇವರು ನೋಡುವುದಿಲ್ಲವೆಂಬ ರೀತಿ ನೀನು ಇದನ್ನೆಲ್ಲ ಮಾಡುತ್ತಿದ್ದಿ. ಆದರೆ ಯೋಬನೇ, ದೇವರು ನಿನ್ನನ್ನು ನೋಡುತ್ತಿದ್ದಾನೆ. ನೀನು ಅದರಿಂದ ತಪ್ಪಿಸಿಕೊಳ್ಳಬಹುದೆಂದು ನೀನು ನೆನೆಸಿಕೊಂಡರೂ ನೀನು ಹಾಗೆ ತಪ್ಪಿಸಿಕೊಳ್ಳಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯೋಬನ ಜೀವಿತದಲ್ಲಿ ಯಾವುದೋ ಗುಪ್ತ ಪಾಪ ಹೊಂದಿದ್ದು ಅದು ದೇವರಿಗಲ್ಲದೆ ಬೇರಾರಿಗೂ ತಿಳಿದಿಲ್ಲವೆಂದು, ದೇವರು ಈಗ ಅದಕ್ಕಾಗಿ ಅವನನ್ನು ದಂಡಿಸುತ್ತಿದ್ದಾನೆಂದು ಅವನ ವಾದದ ಮುಖ್ಯಾಂಶವಾಗಿದೆ. ಅವನಿಗೆ ಬಂದ ಅಸೌಖ್ಯಕ್ಕೆ ಅದೇ ಕಾರಣವಾಗಿದೆ, ಹಾಗೂ ಅವನಿಗಾದ ಎಲ್ಲ ಸಂಕಟಗಳಿಗೂ ಅದೇ ಕಾರಣ. ಇದು ಎಲೀಫಜನ ವಿವರಣೆಯಾಗಿದೆ. ಪ್ರಿಯರೇ, ಇಲ್ಲಿ ನಡೆಯುವಂಥದ್ದು ದೇವರಿಗೆ ತಿಳಿಯಲಾರದೆಂದು ಯೋಬನು ನೆನೆಸುತ್ತಾನೆಂಬುದು ಎಲೀಫಜನ ಆಕ್ಷೇಪ. ಯೋಬ 22ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನಾದರೂ ದೇವರಿಗೆ ಏನು ಗೊತ್ತು? ಕಾರ್ಗತ್ತಲಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲನೋ? ದಟ್ಟವಾದ ಮೋಡಗಳು ಆತನಿಗೆ ಪರದೆಯ ಹಾಗಿರುವುದರಿಂದ ನೋಡಲಾರನು. ಆಕಾಶಮಂಡಲದ ಮೇಲ್ಗಡೆಯಲ್ಲೇ ನಡೆದಾಡುತ್ತಾನೆ ಎಂದು ಹೇಳಿಕೊಂಡಿಯಲ್ಲವೇ ಎಂಬುದಾಗಿ. ಪ್ರಿಯರೇ, ಯೋಬನೇ, ನೀನು ಆತನನ್ನು ಕಾಣಲಾರಿ, ಆದರೆ ಆತನು ನಿನ್ನನ್ನು ನೋಡುತ್ತಾನೆ. ನಿನ್ನ ಕುರಿತು ಆತನಿಗೆ ತಿಳಿದದೆ ಎಂಬುದಾಗಿ ಎಲೀಫಜನು ಹೇಳುತ್ತಾನೆ. ಯೋಬ 22ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೆಟ್ಟವರು ಮೊದಲಿನಿಂದಲೂ ನಡೆದ ದಾರಿಯನ್ನು ಹಿಡಿಯುವಿಯ? ಅಕಾಲ ಮರಣವು ಅವರನ್ನು ಅಪಹರಿಸಿತು. ಅವರಿಗೆ ಆಧಾರವಾಗಿದ್ದ ನೆಲವು ನೀರಾಗಿ ಹರಿಯಿತು. ದೇವರು ಅವರ ಮನೆಗಳನ್ನು ಸಂಪತ್ತಿನಿಂದ ತುಂಬಿಸಿದ್ದರೂ ಅವರು ಆತನನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು ಎಂಬುದಾಗಿ. ಪ್ರಿಯರೇ, ನಾವು ಆರಂಭದಲ್ಲಿ ವಾದವನ್ನೇ ಇಲ್ಲಿಯೂ ಕೇಳುತ್ತಿದ್ದೇವೆ. ಅವನು ತನಗಾದ ಕೆಲವು ಅನುಭವಗಳ ಆಧಾರ ಮಾಡಿಕೊಳ್ಳುತ್ತಾನೆ. ನಾನು ದುಷ್ಟರನ್ನು ನೋಡಿದ್ದೇನೆ ಎಂದು ಅವನು ಹೇಳಬಲ್ಲವನಾಗಿದ್ದಾನೆ. ಇಲ್ಲಿ ಎಲೀಫಜನು ಒಂದು ಪರಿವರ್ತನೆಗೆ ಕರೆಯನ್ನು ಕೊಡುತ್ತಾನೆ. ಯೋಬನು ಈಗಾಗಲೇ ಬಿಡುಗಡೆಯ ಸಂಬಂಧವನ್ನು ದೇವರೊಂದಿಗೆ ಹೊಂದಿರುವುದರಿಂದ ಅವನಿಗೆ ಇದು ಅಗತ್ಯವಾಗಿರುವುದಿಲ್ಲ. ಅವನು ನನ್ನ ವಿಮೋಚಕನು ಜೀವಿಸುತ್ತಾನೆ ಎಂದು ಬಲ್ಲೆನು ಎಂಬುದಾಗಿ ಹೇಳಬಲ್ಲವನಾಗಿದ್ದನು. ಯೋಬ 19ನೇ ಅಧ್ಯಾಯ 25ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಮುಂದುವರಿದು ಯೋಬ 22ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು ಎಂಬುದಾಗಿ. ಪ್ರಿಯರೇ, ಇದು ಅದ್ಭುತವಾದ ವಿಶಿಷ್ಟವಾದ ಕರೆಯಾಗಿದೆ. ಆದರೆ ಅದು ಯೋಬನಿಗೆ ಅನ್ವಯಿಸುವುದಿಲ್ಲ. ಈ ದಿನಗಳಲ್ಲಿ ಸಭೆಗಳಲ್ಲಿ ಕೊಡುವ ಅನೇಕ ಕರೆಗಳಂತೆ ಇದೆ. ವಿಮೋಚಿಸಲ್ಪಟ್ಟ ಜನರು ಕುಳಿತಿರುತ್ತಾರೆ. ಹೆಚ್ಚಿನವರು ತಾವು ರಕ್ಷಿಸಲ್ಪಟ್ಟವರೆಂದು ನೆನೆಸುತ್ತಾರೆ. ರಕ್ಷಣೆ ಹೊಂದಲು ಕರೆ ಕೊಡಲ್ಪಡುತ್ತದೆ. ಅಂಥ ಸಂದರ್ಭಗಳಲ್ಲಿ ಅದು ಅರ್ಥಹೀನವಾದದ್ದಾಗಿರುತ್ತದೆ, ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಯೋಬನು ಈಗಾಗಲೇ ಕ್ರಿಸ್ತನನ್ನು ಅಂಗೀಕರಿಸಿರುವಾಗ ಅವನಿಗೆ ಕ್ರಿಸ್ತನನ್ನು ಅಂಗೀಕರಿಸಬೇಕೆಂಬ ಕರೆ ಕೊಡುವುದು ಅವನ ಸಮಸ್ಯೆಗೆ ತಕ್ಕ ಪರಿಹಾರವಲ್ಲ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು ಎಂಬುದಾಗಿ ನೋಡುವಾಗ ಒಳ್ಳೆಯ ಕನಿಕರದ ಕರೆಯಾಗಿದೆ. ಇದು ದೇವರು ನಮಗೆ ಕೊಡುವ ಕರೆಯಾಗಿದೆ. ಕರ್ತನಾದ ಯೇಸು ಹೊಸ ಒಡಂಬಡಿಕೆಯಲ್ಲಿ ಇದೇ ಮಾತನ್ನು ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ಬರೆದದೆ: ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ. ಎಲೀಫಜನು ಹೇಳುತ್ತಾನೆ, ದೇವರೊಂದಿಗೆ ಸಮಾಧಾನವಾಗಲು ಇದೇ ಉತ್ತಮ ಮಾರ್ಗವೆಂದು ಪೌಲನು ಕೂಡ ಹೇಳುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ. ಇದರಿಂದ ನಿನಗೆ ಶುಭವಾಗುವುದು ಎಂಬುದಾಗಿ ನೋಡುವಾಗ ಇದು ಸತ್ಯವಾದದ್ದೇ. ಆದರೆ ಶುಭವೆಂದರೆ
ನಮಗೆ ಏನು ಒಳ್ಳೆಯದೋ ಅದೇ. ಕೆಲವೊಮ್ಮೆ ಅದು ನಮಗೆ ಬೇಕಾದ ಪ್ರೀತಿ ಶಿಕ್ಷಣವೂ ಆಗಿರುತ್ತದೆ. ಯೋಬ 22ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮೂವರು ಒಂದೇ ಪ್ರಸ್ತಾಪವನ್ನು ತಿರುತಿರುಗಿ ಹೇಳುತ್ತಿರುತ್ತಾರೆ. ಯೋಬನೇ, ನಿನ್ನ ಜೀವಿತದಲ್ಲಿ ಯಾವುದೋ ಗುಪ್ತ ಪಾಪ ಒಂದಿದೆ, ಅದನ್ನು ಸರಿಪಡಿಸಿ ದೇವರ ಕಡೆಗೆ ತಿರುಗಿಕೋ. ಅವನು ದೇವರಿಗೆ ಸಂಬಂಧವೇ ಇಲ್ಲದವನೆಂಬಂತೆ ಅವರು ವರ್ತಿಸುತ್ತಿದ್ದಾರೆ. ಯೋಬ 22ನೇ ಅಧ್ಯಾಯ 24ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು, ಓಫೀರ್ ದೇಶದ ಅಪರಂಜಿಯನ್ನು ಹೊಳೆಗಳ ಬಂಡೆಗಳಿಗೆ ಎಸೆದು ಬಿಡು. ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಗಳಾಗಿಯೂ ಇರುವನು. ಆಗ ನೀನು ಸರ್ವಶಕ್ತನಲ್ಲಿ ಆನಂದಪಟ್ಟು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಯೋಬನ ವೈರಿಯಾಗಿದ್ದಾನೆಂದು ಎಲೀಫಜನು ಭಾವಿಸಿಕೊಂಡಿದ್ದಾನೆ. ಆದರೆ ದೇವರು ಯೋಬನ ವೈರಿಯಲ್ಲ. ಸುವಾರ್ತೆಯನ್ನು ಸಾರುವುದರಲ್ಲಿ ಇದು ಒಂದು ದೊಡ್ಡ ತಡೆಯಾಗಿ ಪರಿಣಮಿಸಿದೆ. ಮಾನವರು ಪಾಪಿಗಳು, ಇದನ್ನು ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ. ಆದರೆ ದೇವರು ಲೋಕದೊಂದಿಗೆ ವೈರತ್ವದಲ್ಲಿಲ್ಲ. ದೇವರು ಲೋಕದೊಂದಿಗೆ ಸಂಧಾನವಾಗಿದ್ದಾನೆ. ದೇವರೊಂದಿಗೆ ಸಮಾಧಾನವಾಗಲು ನಾನು ನೀನು ಏನನ್ನೂ ಮಾಡಬೇಕಾಗಿಲ್ಲ. ಕ್ರಿಸ್ತನು ನಮಗಾಗಿ ಎಲ್ಲವನ್ನೂ ಮಾಡಿದ್ದಾನೆ. ದೇವರು ಸಮಾಧಾನವಾಗಿದ್ದು ನಾಶನ ಪಾತ್ರವಾದ ಈ ಲೋಕದ ಕಡೆಗೆ ತನ್ನ ಕೈಚಾಚಿ ಹೇಳುತ್ತಿದ್ದಾನೆ: ನೀನು ನನ್ನ ಬಳಿಗೆ ಬರಬಹುದು, ಆದರೆ ನನ್ನ ಮಾರ್ಗದಲ್ಲಿ ಬರಬೇಕು. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂದು ಹೇಳಿದಾತನ ಮೂಲಕವಾಗಿ ನಾವು ಬರತಕ್ಕದ್ದು. ಪ್ರಿಯ ಸ್ನೇಹಿತನೇ, ನೀನು ಆತನ ಮಾರ್ಗದಲ್ಲಿ ಬರುವುದಾದರೆ ದೇವರ ಬಳಿಗೆ ಧೈರ್ಯದಿಂದ ಬರಬಹುದು. ದೇವರು ನಿನ್ನನ್ನು ವಿಶೇಷ ರೀತಿಯಲ್ಲಿ ಸ್ವಾಗತಿಸುತ್ತಾನೆ. ಸಮೃದ್ಧಿಯಾದ ಆತ್ಮಿಕ ಆಶೀರ್ವಾದಗಳನ್ನು ಕೊಡುತ್ತಾನೆ. ಎಲೀಫಜನು ದೇವರ ಕುರಿತು ಸತ್ಯವನ್ನು ಸರಿಯಾಗಿ ತಿಳಿಸಲಿಲ್ಲ. ಅವನಿಂದ ಯೋಬನಿಗೆ ಯಾವ ಸಹಾಯವಾಗಲಿ ಆದರಣೆಯಾಗಲಿ ದೊರೆಯಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕ 23 ಮತ್ತು 24ನೇ ಅಧ್ಯಾಯಗಳನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯೋಬನ 7ನೇ ಪ್ರತ್ಯುತ್ತರ ಎಂಬುದಾಗಿದೆ. ಪ್ರಿಯರೇ, ಇದು ಯೋಬನು ತನ್ನ ಸ್ನೇಹಿತರಿಗೆ ಕೊಟ್ಟ 7ನೇ ಪ್ರತ್ಯುತ್ತರವಾಗಿದೆ. ದೇವರ ಕಡೆಗಿನ ತನ್ನ ಆಳವಾದ ಬಯಕೆಯನ್ನು ತಿಳಿಸುತ್ತಾನೆ. ಅವನು ದೇವರೆದುರಿಗೆ ತನ್ನ ವ್ಯಾಜ್ಯವನ್ನು ಸಲ್ಲಿಸಬೇಕೆಂದಿದ್ದಾನೆ. ತಾನು ದೇವರ ಪರೀಕ್ಷೆಯ ಜರಡಿಯಲ್ಲಿದ್ದೇನೆಂಬುದನ್ನು ಮನಗಾಣುತ್ತಾ ಇದ್ದಾನೆ. ದೇವರು ತನ್ನನ್ನು ತನ್ನ ಪರಿಶೋಧನೆಗಳಿಂದ ಹೊರತರುತ್ತಾನೆ ಎಂದು ತಿಳಿದುಕೊಳ್ಳುತ್ತಾನೆ. ಯೋಬ 23ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಯೋಬನು ಇಂತೆಂದನು, ನಾನು ನನ್ನ ನರಳಾಟವನ್ನು ಎಷ್ಟು ಬಿಗಿ ಹಿಡಿದರೂ ಆ ನನ್ನ ಮುಲುಗುವಿಕೆಯು ದೇವದ್ರೋಹವೆಂದು ಈಗಲೂ ಎಣಿಸುತ್ತೀರಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ನನ್ನ ಪರಿಸ್ಥಿತಿಯನ್ನು ಗಮನಿಸಿರಿ. ನನ್ನ ಮೊರೆಯನ್ನು ಕೇಳಿದ್ದೀರಿ. ನನ್ನ ನಿಜಸ್ಥಿತಿಯು ಹೊರಗೆ ಕಾಣುವುದಕ್ಕಿಂತಲೂ ಕೆಟ್ಟದಾಗಿದೆ, ನಾನು ಹೇಳುವುದಕ್ಕಿಂತಲೂ ಘೋರವಾಗಿದೆ ಎಂದು ಯೋಬನು ಹೇಳುತ್ತಾನೆ. ಯೋಬ 23ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಆಹಾ, ಆತನ ದರ್ಶನವು ಎಲ್ಲಿ ಆದೀತು? ನನಗೆ ಗೊತ್ತಾಗಿದ್ದರೆ ಎಷ್ಟೋ ಸಂತೋಷ, ಆತನ ಸನ್ನಿಧಿಯನ್ನು ಸೇರೇನು ಎಂಬುದಾಗಿ. ಪ್ರಿಯರೇ, ಯೋಬನು ದೇವರ ಸನ್ನಿಧಿಗೆ ಸೇರಿಕೊಳ್ಳಲು ಹಾತೊರೆಯುತ್ತಿದ್ದಾನೆ. ಅವನನ್ನು ಕೃಪಾಸನದ ಬಳಿಗೆ ಹೇಗೆ ತರುವುದೆಂಬುದನ್ನು ಅವನ ಸ್ನೇಹಿತರು ತಿಳಿದಿದ್ದರೆ ಒಳ್ಳೆಯದಿತ್ತು. ಅವನಿಗೆ ನ್ಯಾಯ ತೀರ್ಪಿನ ಸಿಂಹಾಸನದ ಅಗತ್ಯವಿಲ್ಲ. ಆತನು ಈಗಾಗಲೇ ಅಲ್ಲಿಗೆ ಹೋಗಿದ್ದಾನೆ. ಈಗಾಗಲೇ ದೇವರ ತಿದ್ದುವಿಕೆಯ ಅನುಭವ ಅವನಿಗೆ ಆಗಿದೆ. ಅದರ ಕುರಿತು ಯಾವ ಸಂಶಯವೂ ಇರುವುದಿಲ್ಲ. ಈಗ ಯಾರಾದರೂ ಅವನನ್ನು ದೇವರ ಸನ್ನಿಧಿಗೆ ಕರೆತರಬೇಕು. ಯೋಬ 23ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನನ್ನ ಬಾಯನ್ನು ತರ್ಕಗಳಿಂದ ತುಂಬಿಸಿಕೊಂಡು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ದೇವರ ಸನ್ನಿಧಾನಕ್ಕೆ ಹೋಗಿ ತನ್ನ ಪರವಾದ ವಾದವನ್ನು ಮಂಡಿಸಬೇಕಾಗಿದೆ ಎಂದು ಯೋಬನು ಹೇಳುತ್ತಾನೆ. ನಾವು ಪ್ರತಿಯೊಬ್ಬರೂ ತಪ್ಪಿಗಸ್ತರೆ. ಯೋಬನು ದೇವರ ಸನ್ನಿಧಾನಕ್ಕೆ ಹೋದಾಗ ತನ್ನನ್ನು ಸಮರ್ಥಿಸಿಕೊಳ್ಳಲಾಗದೆಂದು ನಾವು ನೋಡುತ್ತೇವೆ. ಅವನು ತನ್ನ ಮಾತಿನ ದಾಟಿಯನ್ನೇ ಬದಲಾಯಿಸುತ್ತಾನೆ. ಯೋಬ 23ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ:
ಆತನ ಪ್ರತ್ಯುತ್ತರದ ಮಾತುಗಳನ್ನು ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನು ವಿವೇಚಿಸೇನು ಎಂಬುದಾಗಿ. ಪ್ರಿಯರೇ, ದೇವರು ತನಗೆ ಏನು ಹೇಳಿಯಾನೆಂದು ಯೋಬನು ಆಶ್ಚರ್ಯಪಡುತ್ತಿದ್ದಾನೆ. ಆತನನ್ನು ಎಲ್ಲಿ ಕಂಡುಕೊಳ್ಳಲಿ ಎಂದು ಯೋಚಿಸ್ತಾನೆ. ತನ್ನ ಹೃದಯದಲ್ಲಿ ದೇವರನ್ನು ಬಯಸುವ ಯಾವನೇ ಆದರೂ ಆತನನ್ನು ಕಂಡುಕೊಳ್ಳುತ್ತಾನೆಂದು ನಾನು ಭರವಸೆ ಕೊಡಬಲ್ಲೆ. ದೇವರು ಆತನನ್ನು ಸಂಧಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಯೋಬನ ಪುಸ್ತಕ 23ನೇ ಅಧ್ಯಾಯ 6-9 ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನು ತನ್ನ ಮಹಾಶಕ್ತಿಯಿಂದ ನನ್ನ ಸಂಗಡ ವ್ಯಾಜ್ಯ ಮಾಡುವನೋ? ಇಲ್ಲವೇ ಇಲ್ಲ. ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ಅಲ್ಲಿ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶವಾಗಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ಮುಖ್ಯವಾದ ಬಿಡುಗಡೆಯಾಗುವುದು. ಅಯ್ಯೋ, ನಾನು ಮುಂದೆ ಹೋದರೂ ಆತನನ್ನು ಕಾಣಲಾರೆನು, ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೆನು, ಬಲಗಡೆ ತಿರುಗಿಕೊಂಡರೂ ಆತನು ಕಾಣಿಸುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅತ್ತಿತ್ತ ಓಡಾಡುವುದರಿಂದ ದೇವರನ್ನು ಕಂಡುಕೊಳ್ಳಲು ಆಗುವುದಿಲ್ಲ. ಆತನು ಸಮೀಪದಲ್ಲಿದ್ದಾನೆ, ನಮ್ಮ ಕೈಗಿಂತಲೂ ಉಸಿರಾಟಕ್ಕಿಂತಲೂ ಹತ್ತಿರದಲ್ಲಿದ್ದಾನೆ. ಆತನು ನಿನ್ನ ಹತ್ತಿರದಲ್ಲೇ ಇದ್ದಾನೆ. ದೇವರನ್ನು ಕಂಡುಕೊಳ್ಳಲಿಕ್ಕಾಗಿ ನಾನು ಎಲ್ಲ ಕಡೆ ಓಡಾಡಿದೆ ಎಂದು ಯೋಬನು ಹೇಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ಹತ್ತಿರವಾಗಿದ್ದಾನೆ. ತನ್ನ ವಾಕ್ಯದ ಮೂಲಕ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. ಕೃಪಾ ಸಮಯದಲ್ಲಿ ನಾವು ಆತನ ವಾಕ್ಯಕ್ಕೆ ವಿಧೇಯರಾಗಿ ಆತನ ಅಂಗೀಕಾರ ಮಾಡಿ ಆತನ ಜೊತೆಯಲ್ಲಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರಿಗೆ ಮಾನವರಿಂದ ಯಾವ ಲಾಭವೂ ಇಲ್ಲ. ನಾವೆಲ್ಲರೂ ಆತನ ಸೃಷ್ಟಿಗಳು. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. ಅನೇಕರು ಇಂದು ನಾವು ಹೆಚ್ಚಿನವರೆಂದು ಭಾವಿಸಿಕೊಂಡು ದೇವರಲ್ಲಿ ಭರವಸೆ ಇಡದೆ ತಮ್ಮ ಈ ಲೋಕದ ಸಂಗತಿಗಳ ಮೇಲೆ ಆತುಕೊಂಡಿದ್ದಾರೆ. ಆದರೆ ಈ ಲೋಕದ ಎಲ್ಲ ಸಂಗತಿಗಳು ಕಳಚಿ ಹೋಗುತ್ತವೆ. ಆದ್ದರಿಂದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಆತ್ಮಭರಿತರಾಗಿ ಜೀವಿಸೋಣ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ನಿನ್ನ ವಾಕ್ಯಗಳು ಎಷ್ಟು ಸತ್ಯಾಂಶಗಳನ್ನು ನಮಗೆ ಕಲಿಸುತ್ತಾ ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇದೆಯೇ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವು ಇನ್ನೂ ಅನೇಕ ಜನರಿಗೆ ದೇವರ ವಾಕ್ಯಗಳು ಕರ್ತನೆ ಅವರಿಗೆ ತಲುಪಿ ಅವರ ಜೀವಿತಗಳು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಆಪ್ತ ಮಿತ್ರರನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು. ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮ ಅಮೂಲ್ಯವಾದ ಕರೆಗಳಿಗೆ ವಂದನೆಗಳು. ಇನ್ನು ನಿಮ್ಮಲ್ಲಿ ಯಾರಾದರೂ ಇಲ್ಲಿವರೆಗೆ ಕರೆ ಮಾಡದೆ ಇರುವುದಾದರೆ ಹಿಂದೆ ಕರೆ ಮಾಡಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.